स्वागत है आपका अर्बन न्यूज़ में। मैं आपके साथ वासंती कलाल। ವಿರೋಧ ಅಲ್ಲ, ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದಿದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು ಯಾರು. ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ದು ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯವರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ವಿರೋಧ ಅಲ್ಲ, ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದಿದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು ಯಾರು. ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ದು ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯವರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಕಾಂಗ್ರೆಸ್ಸಿಗಿನ ನೋಡಿ, ಯತ್ನಾಳ್ ಅವರು ಟೀಕೆ ಮಾಡೋದು, ಅವರು ಒಂದು BJP ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು. ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಎಲ್ಲೋ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವರಿಗೆ BJP ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು. ವಿಜೇಂದ್ರ ಅವರು ರಾಜಕಾರಣದ ಕಣ್ತೆಗೆಲ್ಲದಕ್ಕೆ ಮುಂಚಿತನೇ ಯತ್ನಾಳ್ ಅವರು MP ಕೇಂದ್ರದೊಳಗೆ ಮಂತ್ರಿ ಕೆಲಸವನ್ನು ಮಾಡಿದಂಥವ್ರು. ಅವರು ಸಸ್ಪೆಂಡ್ ಮಾಡ್ತಾರಂದ್ರೆ ಎಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗುತ್ತಲ್ಲ. ಇಲ್ಲಿ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗಿರುವಂಥ ಸಮುದಾಯ ಪಂಚಮಸಾಲಿ ಸಮುದಾಯ. ಇಲ್ಲಿವರೆಗೂ ಯಡಿಯೂರಪ್ಪರ ಮಗ ಇರ್ಬೋದು, ಇಬ್ಬರು ಲಿಂಗಾಯತರ ಹೆಸರು ಹೇಳ್ಕೊಂತ ರಾಜಕಾರಣ ಮಾಡ್ಕೊತ ಬಂದಂಥವ್ರು. ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದರೆ ಎಲ್ಲ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಇದರಿಂದ ಕಾಂಗ್ರೆಸ್ ಯತ್ನಾಳ್ ಉಚ್ಚಾಟನೆ ಮಾಡೋದು ಕಾಂಗ್ರೆಸ್ ಲಾಭ ಆಗುತ್ತೆ. ಯಾಕಂದ್ರೆ ಅವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಲುಕ್ಷಾನ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ಗೆ BJPಗೆ ಇದ್ದತ್ನಾಗ ನಮ್ಮದು 136 ಮಂದಿ ಗೆದ್ದೀವಿ ಅವಾಗ. ಈಗ ಯಾಕಂದ್ರೆ ಹಿಂದೆ ನೋಡಿ, ಇದು BJP ಸಮಸ್ಯೆ, BJPಯ ಸಮಸ್ಯೆಯನ್ನು BJP ಅವರು ಬಗೆಹರಿಸ್ಕೊಳ್ಳಿ. ಬಟ್ ಒಂದಂತೂ ಹೇಳಬಲ್ಲೆ, ಯತ್ನಾಳ್ ಒಳ್ಳೆ ನಾಯಕ. ಅದು ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಹತ್ರ ಚರ್ಚೆ ಆದ್ಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ಸಿಗಿನ ನೋಡಿ, ಯತ್ನಾಳ್ ಅವರು ಟೀಕೆ ಮಾಡೋದು, ಅವರು ಒಂದು BJP ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು. ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಎಲ್ಲೋ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವರಿಗೆ BJP ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ
ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು. ವಿಜೇಂದ್ರ ಅವರು ರಾಜಕಾರಣದ ಕಣ್ ತೆಗೆಲಾರ್ದಕ್ಕೆ ಮುಂಚಿತನೇ ಯತ್ನಾಳ್ ಅವರು MP ಕೇಂದ್ರದೊಳಗೆ ಮಂತ್ರಿ ಕೆಲಸವನ್ನು ಮಾಡಿದಂಥವ್ರು. ಅವ್ರನ್ನ ಸಸ್ಪೆಂಡ್ ಮಾಡ್ತಾರಂದ್ರೆ ಎಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗುತ್ತಲ್ಲ. ಇಲ್ಲಿ ದೊಡ್ಡ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗಿರುವಂಥ ಸಮುದಾಯ ಪಂಚಮಸಾಲಿ ಸಮುದಾಯ. ಇಲ್ಲಿವರೆಗೂ ಯಡಿಯೂರಪ್ಪರು ಇರ್ಬೋದು, ಯಡಿಯೂರಪ್ಪರ ಮಗ ಇರ್ಬೋದು, ಇಬ್ಬರು ಲಿಂಗಾಯತರ ಹೆಸರು ಹೇಳ್ಕೊಂತ ರಾಜಕಾರಣ ಮಾಡ್ಕೊತ ಬಂದಂಥವ್ರು. ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದ್ರೆ ಎಲ್ಲ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಇದರಿಂದ ಕಾಂಗ್ರೆಸ್ ಯತ್ನಾಳ್ ಉಚ್ಚಾಟನೆ ಮಾಡೋದು ಕಾಂಗ್ರೆಸ್ ಲಾಭ ಆಗುತ್ತೆ. ಯಾಕಂದ್ರೆ ಎಲ್ಲ ಅವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಕಾಂಗ್ರೆಸ್ಗೆ ಲಾಭ ಲುಕ್ಷಾನ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ BJP ಗೆದ್ದತ್ನಾಗ ನಮ್ಮದು 136 ಮಂದಿ ಗೆದ್ದೀವಿ ಅವಾಗ. ಈಗ ಯಾಕಂದ್ರೆ ಹಿಂದೆ ನೋಡಿ, ಇದು BJP ಸಮಸ್ಯೆ, BJPಯ ಸಮಸ್ಯೆಯನ್ನು BJP ಅವರು ಬಗೆಹರಿಸ್ಕೊಳ್ಳಿ. ಬಟ್ ಒಂದಂತೂ ಹೇಳಬಲ್ಲೆ, ಯತ್ನಾಳ್ ಒಳ್ಳೆ ನಾಯಕ. ಕಾಂಗ್ರೆಸ್ ಅದು ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಹತ್ರ ಚರ್ಚೆ ಆದ್ಮೇಲೆ ಮಾತಾಡ್ತೀನಿ. ಈ ರಾಜ್ಯದೊಳಗೆ ಮುಸ್ಲಿಮರ ಬಗ್ಗೆ ಮಾತಾಡ್ತಾರಲ್ಲ BJP ಅವರು, ಅವ್ರಿಗೆ ನಾಚಿ ಮಾನ ಮರ್ಯಾದೆ ಇದ್ರೆ ಮೋದಿ ಬಗ್ಗೆ ಮಾತಾಡಿ. ಮೋದಿಯವರು ಒಂದು ಕಡೆ ಮುಸ್ಲಿಮ್ಸನ್ನ ರಂಜಾನ್ದಂಗೆ ಹೋಲಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ಇವರು ಮುಸ್ಲಿಮರಿಗೆ ಯಾಕೆ ಯೋಜನೆ ಕೊಡ್ತೀರಿ ಅಂತ ನಮ್ಮ ಜೊತೆಗೆ ಮಾತಾಡ್ತಾರೆ. ಇವ್ರಿಗೆ ಇಬ್ಬರು ನೀತಿ, ನೀವು ಇವ್ರ ನೀತಿ ಏನು ಡುವೆಲ್ ನೀತಿ ಅಲ್ಲ ಇವ್ರದ್ದು. ಒಂದು ಕಡೆ ರಿಸರ್ವೇಷನ್ ಬಗ್ಗೆ ಮುಸ್ಲಿಮ್, ಯಾಕೆ ಈ ದೇಶದ ಪ್ರಜೆಗಳಲ್ವ ಮುಸ್ಲಿಮ್ಸು? ನೋಡ್ರಿ, ಸಂವಿಧಾನದ ನಾನು ಅಂತೀನಿ, ಸಂವಿಧಾನ ಬದಲಾವಣೆ ಅಂತ DK ಶಿವಕುಮಾರ್ ಎಲ್ಲಿ ಹೇಳಿದ್ರು? ಈ ಕಾಂಗ್ರೆಸ್ ಪಕ್ಷ ಇರದೆ ಸಂವಿಧಾನವನ್ನ ರಕ್ಷಣೆ ಮಾಡೋಕ್ಕೆ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬೆಳಗಾವದಾಗ DK ಶಿವಕುಮಾರ್ ನೇತೃತ್ವದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ. ಯಾರು ಮಾಡಿದ್ರು? DK ಶಿವಕುಮಾರ್ ನೇತೃತ್ವ ಆಗಲ್ಲ. ಮತ್ತೆ ಹೆಂಗೆ ಸಂವಿಧಾನದ ಬಗ್ಗೆ ಮಾತಾಡೋಕೆ ಸಾಧ್ಯತೆ ಇದೆ? DK ಶಿವಕುಮಾರ್ ಸುಮ್ಮನೆ BJP ಅವರು ಅದನ್ನು ತಿರುಚಿ ಹೇಳಕತ್ತಿದ್ರು. ಇವ್ರಿಗೆ ಬೇಕಲ್ಲ. ನಾನು ಹಂಗೆ ಅಷ್ಟು ಅಭಿಮಾನಿ. ಇಲ್ಲಿ ಯಾರು ಅವ್ರು ಸ್ಟ್ರೈಕ್ ಮಾಡಿದ್ರು ನಮ್ಮ ಜಿಲ್ಲೆದೊಳಗೆ. ಅನಂತಕುಮಾರ್ ಮಾತಾಡೋದ್ನಾಗ ಎಲ್ಲಿ ಹೋಗಿದ್ರು? ಯಾವ ಬುದ್ಧಿನಾಗ ಹೋಗ್ಕೊಂಡಿದ್ರು ಇವರು? ಅನಂತ ಹೆಗಡೆ ಮಾತಾಡೋದ್ನಾಗ ಯಾವ ಬಾವಿ ಒಳಗೆ ಹೋಗ್ಕೊಂಡಿದ್ರು? ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಸರ್ಕಾರ ಬಂದಿದ್ದು ನಮ್ಮದಂತಂದ್ರೆ ಯಾವಾಗ ಎಲ್ಲಿ ಹೋಗಿದ್ರು? ಸಂವಿಧಾನದ ಬಗ್ಗೆ ಮಾತಾಡೋಕೆ ಅರ್ಹತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ BJP. ಧರ್ಮಾಧಾರಿತ ಮೀಸಲಾತಿ ಕೊಡೋದನ್ನ ಸಂವಿಧಾನದೊಳಗೆ ಇಲ್ಲ ಅಂತ ಹೇಳ್ತಾರೆ. ನಾವು ಹೇಳಕತ್ತಿದ್ದು ಸರಿ, ಕೆಲವೊಂದಿಷ್ಟು SC ST ಅಂತಂದು ಈ ಮತ್ತೆ ಒಳ ಮೀಸಲಾತಿ ಮಾಡಕ್ ಹೊಂಟಿವಲ್ಲ, ಇದು ಅಮೆಂಡ್ಮೆಂಟ್ ಇದ್ರಾಗ ಸುಪ್ರೀಂ ಕೋರ್ಟ್ನಾಗ ಆಗೈತಲ್ಲ. ಇದು ಧರ್ಮಾಧಾರಿತ ಆಗಲ್ಲ. ನೋಡಿ, ಮುಸ್ಲಿಮ್ಸು ಈ ದೇಶದ ಪ್ರಜೆಗಳು, ತಪ್ಪಂತೂ ಅಲ್ಲ. ಮೀಸಲಾತಿ ಯಾರ್ಯಾರಿಗೆ ಏನೇನು ಸಿಗಬೇಕಾಗಿತ್ತು ಅದು ಸಿಗಲೇಬೇಕು. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ನಮ್ಮ ಹಕ್ಕನ್ನು ನಾವು ಕೇಳಕತ್ತೀವಿ. SCಗಳು ನಾವು ಕೇಳಕತ್ತೀವಿ ಅಂದರೆ ನಮ್ಮ ಹಕ್ಕದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಕಲ್ಪಿಸಿಕೊಟ್ರೆ ಅದನ್ನು ನಮಗೆ ಕೊಡ್ರಿ, ನಮಗೆ ಬೇಕು ಅಂತ ಕೇಳ್ತೀವಿ, ತಪ್ಪೇನಿದೆ? ಅದೇ ರೀತಿ ಇದ್ರೊಳಗೂ ಅವರ ಪರಿಸ್ಥಿತಿ ನಾವೇನು ಇದ್ರಾಗ ಕೊಡಕತ್ತೀವ, ಅವ್ರಿಗೆ ಗುತ್ತಿಗೆದೊಳಗೆ ಕೊಡ್ತಾ ಇದ್ದೀವಿ. ಯಾಕೆ ಕೊಡಬಾರ್ದು? ನೋಡಿ, ಒಟ್ಟಾರೆ BJP ಅವರಿಗೆ ಅವ್ರಿಗೆಲ್ಲ ಒಂದು ಕಡೆ ಮುಂದಿನ ದಿನಮಾನದೊಳಗೆ ನಾವು ಎಲ್ಲಿಯೂ ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವ್ರು. ನೋಡ್ರಿ, ವಿಧಾನಸೌಧ ಸರಿಯಾಗಿ ಹೌಸ್ ನಡೆಯೋಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ, ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ನಮ್ಮ ಜನ ಕಳಿಸಿದ್ದೆ ಇಲ್ಲಿಗೆ ಔಷಧಿಗೆ, ಜನರ ಸಮಸ್ಯೆಗಳನ್ನು ಮಾತಾಡಕ್ಕಂತ ಕಳಿಸಿದ್ರೆ ಇವ್ರು ಏನೇನೋ ಮಾತಾಡ್ತಾರೆ. ನಾವು ಔಷಧಾಗ ನೋಡಕತ್ತೀವಿ, ವಾಸ್ತವ ಸತ್ಯನ ಮಾತಾಡ್ತಾ ಇಲ್ಲ ಇವರು. ಅದಕ್ಕೆ ಜನರ ಬಗ್ಗೆ ಆಗಲಿ, ಸಾಮಾನ್ಯ ಜನರ ಬಗ್ಗೆ ಆಗಲಿ ಚಿಂತನೆ BJP ಅವರು ಇಲ್ಲ. ಅವ್ರದ್ದು ಏನಿದ್ರು ಚಿಂತನೆ ಅಧಿಕಾರಕ್ಕೆ ಬರಬೇಕು, ಹಿಂಗಾರ ಮಾಡಿ ಅಧಿಕಾರಕ್ಕೆ ಬರಬೇಕು, ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಈಗ ಜನರು ಕರ್ನಾಟಕದಾಗ ಜನರು ಭಾಳ ಹುಷಾರಾಗ್ಬಿಟ್ಟಾರ, ಬುದ್ಧಿವಂತರಾಗ್ಬಿಟ್ಟಾರ. ಇವರು ಕೊನೆಗೆ ಲಾಸ್ಟಿಗೆ ಹಿಂದೂ ಮುಸ್ಲಿಮು, ಆಮೇಲೆ ಇಂಡಿಯಾ ಪಾಕಿಸ್ತಾನ,
ಲಾಸ್ಟಿಗೆ ಎಲ್ಲದು ಮುಗಿದ ಯಾವುದು ವರ್ಕೌಟ್ ಆಗಲ್ಲ ಅಂಜನಾದ್ರಿ ಬೆಟ್ಟ. ಈ ಅಂಜನಾದ್ರಿ ಬೆಟ್ಟದಾಗ ನಾನು ಆಂಜನೇಯನ ಭಕ್ತ, ನಾನು ಮಾಲೆ ಹಾಕ್ಯಂದಿನಿ 3 ವರ್ಷ. ಅದಕ್ಕೆ ಏನೂ ವರ್ಕೌಟ್ ಆಗ್ತಾ ಇಲ್ಲ.